ಹೆಲೋ ಫ್ರೆಂಡ್ಸ್, ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಪುರುಷರ ಈ ಸೀಕ್ರೆಟ್ಗಳನ್ನು ಮಹಿಳೆಯರು ಎಂದಿಗೂ ಪತ್ತೆ ಹಚ್ಚಲು ಸಾಧ್ಯವಿಲ್ಲವಂತೆ. ನಿಮ್ಗೆ ಗೊತ್ತಾ ಆ ವಿಷಯ ಏನೆಂದರೆ, ಒಂದು ಸಂಬಂಧದಲ್ಲಿ ಅನೇಕ ವಿಚಾರಗಳಿರುತ್ತವೆ. ಅದರಲ್ಲೂ ಪುರುಷರು ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳುವುದಿಲ್ಲ. ಪುರುಷರು ತಮ್ಮ ಮನಸ್ಸಿನಲ್ಲಿಟ್ಟಿರುವ ಈ ರಹಸ್ಯಗಳನ್ನು ಮಹಿಳೆಯರಿಗೆ ಗೊತ್ತೇ ಆಗೋದಿಲ್ಲವಂತೆ. ಪುರುಷರ ಸ್ವಭಾವ ಮಹಿಳೆಯರಂತಲ್ಲ, ಮಹಿಳೆಯರು ಎಲ್ಲವನ್ನು ಹೇಳಿಕೊಳ್ಳುತ್ತಾರೆ. ಆದರೆ ಪುರುಷರ ಮಹಿಳೆಯರಲ್ಲಿ ಎಲ್ಲ ವಿಷಯವನ್ನು ಹೇಳುವುದಿಲ್ಲ. ಕೆಲವೊಮ್ಮೆ ನಿಗೂಢವಾಗಿರಲು ಬಯಸುತ್ತಾರೆ. ಅವರು ತಮ್ಮ ಸಂಗಾತಿಗೆ ಎಲ್ಲವನ್ನು ಹೇಳಲು ಇಷ್ಟಪಡುವುದಿಲ್ಲ. ಹಾಗಾದರೆ ಪುರುಷರು ಇವೆಲ್ಲ ರಹಸ್ಯಗಳನ್ನು ತಮ್ಮೊಳಗೆ ಇಟ್ಟುಕೊಂಡಿರುತ್ತಾರೆ ಅನ್ನುವುದನ್ನು ನೋಡೋಣ. ಪುರುಷರು ಲೈಂಗಿಕತೆಯನ್ನು ಪ್ರೀತಿಸುತ್ತಾರೆ. ಪುರುಷರು ಲೈಂಗಿಕತೆಯನ್ನು ಇಷ್ಟಪಡುತ್ತಾರೆ. ಆದರೆ ಯಾವಾಗಲೂ ಒಂದೇ ವಿಧಾನವನ್ನು ಇಷ್ಟಪಡುವುದಿಲ್ಲ. ಅದರಿಂದ ಹೆಂಗಸರೇ, ನೀವು ನಿರಂತರವಾಗಿ ಮಿಷನರಿ ಲೈಂಗಿಕತೆಯನ್ನು ಅರಿಸುತ್ತಿದ್ದರೆ ನಿಮ್ಮ ಪುರುಷನು ಅದನ್ನು ಇಷ್ಟಪಡುವುದಿಲ್ಲ. ಕೋಣೆಯಲ್ಲಿನ ತಾಪಮಾನವನ್ನು ಹೆಚ್ಚಿಸಲು ರೋಲ್ ಪ್ಲೇ ಆಯ್ಕೆಗಳು, ವಿಭಿನ್ನ ಲೈಂಗಿಕ ಭಂಗಿಗಳನ್ನು ಪ್ರಯತ್ನಿಸಿ. ರೊಮ್ಯಾಂಟಿಕ್ ಆಗುವುದಿಲ್ಲ. ಪುರುಷರು ಮಹಿಳೆಯಲ್ಲಿ ಆಸಕ್ತಿ ಕಳೆದುಕೊಂಡಾಗ ರೊಮ್ಯಾಂಟಿಕ್ ಆಗುವುದನ್ನು ನಿಲ್ಲಿಸುತ್ತಾರೆ. ಆದ್ದರಿಂದ ನೀವು ಸಣ್ಣ ವಿಷಯಗಳಿಗೆ ನಿಮ್ಮ ವ್ಯಕ್ತಿಯೊಂದಿಗೆ ನಿರಂತರವಾಗಿ ಜಗಳವಾಡುತ್ತಿದ್ದರೆ ಮತ್ತು ನಿಮ್ಮ ಸಂಗಾತಿ ಏಕೆ ರೊಮ್ಯಾಂಟಿಕ್ ಆಗುತ್ತಿಲ್ಲ ಎಂದು ಆಶ್ಚರ್ಯಪಡುತ್ತಿದ್ದರೆ, ಅದಕ್ಕೆ ಉತ್ತರ ಅವರು ನಿಮ್ಮಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ ಎನ್ನುವುದು. ನಿಮ್ಮ ನಿರೀಕ್ಷೆಗಳನ್ನು ಹೇರಬೇಡಿ. ನಿಮ್ಮ ಎಲ್ಲ ನಿರೀಕ್ಷೆಗಳನ್ನು ನೀವು ಅವರ ಮೇಲೆ ಹಾಕಿದಾಗ ಪುರುಷರು ಅದನ್ನು ದೂಷಿಸುತ್ತಾರೆ. ಏಕೆಂದರೆ ಅವರು ದಿನವಿಡೀ ನಿಭಾಯಿಸಲು ಸಾಕಷ್ಟು ಇರುತ್ತದೆ. ಹಾಗಿರುವಾಗ ನೀವು ನಿಮ್ಮ ನಿರೀಕ್ಷೆಗಳನ್ನೆಲ್ಲ ಅವರ ಮೇಲೆ ಹೇರಿದಾಗ ಅವರು ಒತ್ತಡಕ್ಕೆ ಒಳಗಾಗುತ್ತಾರೆ. ಕ್ರಮೇಣ ನಿಮ್ಮಿಂದ ದೂರವಾಗುತ್ತಾರೆ. ನಿಮ್ಮ ಬಗ್ಗೆ ಉತ್ಸುಕರಾಗಿದ್ದರೆ ಒಳ್ಳೆಯ ವಿಚಾರಗಳನ್ನು ಹೇಳುತ್ತಾರೆ. ಮನುಷ್ಯನು ನಿಜವಾಗಿಯೂ ಏನಾದರೂ ಪಡೆಯಲು ಬಯಸಿದಾಗ ಸುಳ್ಳು ಹೇಳುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅವರು ಯಾರನ್ನಾದರೂ ಮೆಚ್ಚಿಸಲು ಉತ್ಸುಕರಾಗಿದ್ದರೆ ಅವರು ನಿಮ್ಮ ಬಗ್ಗೆ ಎಲ್ಲ ರೀತಿಯ ಒಳ್ಳೆಯ ವಿಷಯಗಳನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಇಷ್ಟವಾದರೂ ಹೇಳುವುದಿಲ್ಲ. ಪುರುಷರಿಗೆ ತಮ್ಮ ಸಂಗಾತಿಯ ಸಹೋದರಿ ಅಥವಾ ಸ್ನೇಹಿತರು ಕೆಲವೊಮ್ಮೆ ಆಕರ್ಷಕವಾಗಿ ಕಾಣುತ್ತಾರೆ. ಆದರೆ ಅವರು ಅದನ್ನು ತಮ್ಮ ಸಂಗಾತಿಯಲ್ಲಿ ಹೇಳಲು ಧೈರ್ಯ ಮಾಡುವುದಿಲ್ಲ. ಏಕೆಂದರೆ ಅವರು ಅಪಹಾಸ್ಯ ಮಾಡುತ್ತಾರೋ ಅಥವಾ ಕೋಪಿಸಿಕೊಳ್ಳುತ್ತಾರೋ ಎನ್ನುವ ಕಾರಣಕ್ಕೆ. ಅವರನ್ನು ಹೀಟರ್ ಆಗಿ ಬಳಸುವುದು ಇಷ್ಟವಾಗುವುದಿಲ್ಲ. ನಿಮ್ಮನ್ನು ಬೆಚ್ಚಗಾಗಲು ನಿಮ್ಮ ತಣ್ಣನೆಯ ಕೈ ಮತ್ತು ಪಾದಗಳನ್ನು ನೀವು ನಿಮ್ಮ ಸಂಗಾತಿ ಮೇಲೆ ಹಾಕಿದಾಗ ಅವರು ಅದನ್ನು ದ್ವೇಷಿಸುತ್ತಾರೆ. ನೀವು ಅವರನ್ನು ನಿಮ್ಮ ವೈಯಕ್ತಿಕ ಹೀಟರ್ಗಳಾಗಿ ಪರಿಗಣಿಸಿದಾಗ ಅವರು ನಿಜವಾಗಿಯೂ ಒಪ್ಪಿಕೊಳ್ಳುತ್ತಾರೆ. ರೊಮ್ಯಾಂಟಿಕ್ ಕಾಮಿಡಿ ಇಷ್ಟಪಡುವುದಿಲ್ಲ. ಪುರುಷರ ರೊಮ್ಯಾಂಟಿಕ್ ಕಾಮಿಡಿಗಳನ್ನು ವೀಕ್ಷಿಸಲು ಇಷ್ಟಪಡುವುದಿಲ್ಲ. ಅವರು ಕಣ್ಣೀರು, ದುಃಖದ ಕಥೆಗಳು ಮತ್ತು ಊಹಿಸಬಹುದಾದ ಅಂತ್ಯಗಳ ಬಗ್ಗೆ ಸಪ್ಪೆ ಕಥೆಗಳನ್ನು ವೀಕ್ಷಿಸಲು ಇಷ್ಟಪಡುವುದಿಲ್ಲ. ಸುಳ್ಳು ಹೇಳುವುದು. ನಿನ್ನನ್ನು ನೋಡಿದ ದಿನ ನಿನ್ನ ನಗುವಿಗೆ ಪ್ರೀತಿಯಾಯಿತು ಎಂದು ಪುರುಷರು ಹೇಳುತ್ತಿದ್ದರೆ ಸುಳ್ಳು ಹೇಳುತ್ತಿರಬಹುದು. ಕೆಲವು ಪುರುಷರ ವಾಸ್ತವವಾಗಿ ಅವರು ಹೇಳುವುದನ್ನು ಅರ್ಥೈಸುತ್ತಾರೆ. ಇತರರು ತಮ್ಮ ಸ್ವಂತ ಲಾಭಕ್ಕಾಗಿ ನಿಮ್ಮನ್ನು ಮೋಡಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಏನಂತೀರಾ ಫ್ರೆಂಡ್ಸ್? ನಿಜನಾ ಅಲ್ವಾ ಹೇಳಿ. ಬಟ್ ನಿಮ್ಮ ಸಮಯ ಕೊಟ್ಟು ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.